ಏನು ವ್ಲಾಗ್ ಇನ್ನು ಸ್ಟಾರ್ಟ್ ಆದ್ರೂ ನಮ್ಮ ರಾಜೇಶ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೇಡಿ. ಇವತ್ತು ಮ್ಯಾಥ್ಸ್ ಪೇಪರ್ ಇತ್ತು, ಅವನು ಮ್ಯಾಥ್ಸ್ ಎಕ್ಸಾಮ್ ಬರ್ದು ಫುಲ್ಲು ಹ್ಯಾಪಿ ಆಗೋನೆ. ಏನಿರಲಿಲ್ಲ, ಅಷ್ಟೊಂದೇನು ಟಫ್ ಇರಲಿಲ್ಲ, ಓದಿರೋದೇ ಬಂದಿತ್ತು, ಏನು ತೊಂದರೆ ಇಲ್ಲ ಆಯಿತಾ. ಮಾದೇವನ್ ಕೇಳಿ ಕೊಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನಿಲ್ಲ ಗೈಸ್, ಬರ್ದ್ವಿ. ಇವರೆಲ್ಲ ಗಾಂಡು ಬಿಟ್ಟಾರೆ ಚೆನ್ನಾಗಿ. ನಾನು ಆವರೇಜ್ ಆಗಿ ಬರ್ದಿದ್ದೀನಿ. ಮಿಂಡ್ರಿ ಮಾಡ್ಬಾರ್ದು ಗೈಸ್ ಯಾವತ್ತು. ಓದಿಲ್ಲ ಅಂದ್ರೆ ಓದಿಲ್ಲ ಅಂತ ಒಪ್ಕೊಳ್ಳಿ. ಹೆಂಗ್ ಬರ್ದೆ ಎಕ್ಸಾಮು? ಗೈಸ್ ಇವ್ರಿಗೆ ಅಕೌಂಟೆನ್ಸಿ ಇತ್ತು, ನಮಗೆ ಮ್ಯಾಥ್ಸ್ ಇತ್ತು. ಇವತ್ತು ಮಾತ್ರ ಮ್ಯಾಥ್ಸು ಸೂಪರಾಗಿ ಬರ್ದಿದ್ದೀವಿ. ಇವ್ರದ್ದು ಅಕೌಂಟೆನ್ಸಿ ಹೆಂಗಿತ್ತು ಅಂತ ಕೇಳಿ ಅವ್ರನ್ನ. ಈ ಬಡ್ಡಿ ಮಗ ನೆನ್ನೆ ಗೈಸ್ ಬಂದ್ಬಿಟ್ಟು ನನ್ನ ಜೊತೆ ಮಾಡ್ಕೋ ಹೋದ. ಆದ್ರೆ ನೋಡಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವೆಲ್ಲ ಜಿಮ್ಗೆ ಹೋಗ್ತಿದ್ದೀವಿ. ಆಯ್ತು, ಆಮೇಲೆ ಮಿಥುನ್ ಹೆಂಗ್ ಬರ್ದೆ ಎಕ್ಸಾಮು? ಶಿವನು ನೆತಾಲಿಯನ್ ಎಕ್ಸಾಮ್ ಹೆಂಗ್ ಬರ್ದ ಎಕ್ಸಾಮು? ಎಕ್ಸಾಮ್ ಹೆಂಗ್ ಬರ್ದ? कैसा लिखे एग्जाम? जबरदस्त लिखे. स्टार्ट. ಪ್ರಮೋದ್ ಹೆಂಗ್ ಬರ್ದ? ಚೆನ್ನಾಗಿ ಬರ್ದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೀಶ್ ಹೆಂಗ್ ಬರ್ದೆ ಎಕ್ಸಾಮು? ಹೆಂಗ್ ಬರ್ದ್ರೆ ಎಕ್ಸಾಮು? ಯಶಾಂತ್ ಹೆಂಗ್ ಬರ್ದೆ ಎಕ್ಸಾಮು? ಪ್ರಜ್ವಲ್ ಹೆಂಗ್ ಬರ್ದೆ ಎಕ್ಸಾಮು? ಲಿಖಿತ್ ಹೆಂಗ್ ಬರ್ದೆ ಎಕ್ಸಾಮು? ಗೈಸ್, ಸಫು ಇಸ್ ಬ್ಯಾಕ್. ಬಂದ ವಾಪಸ್ ಎಕ್ಸಾಮ್ ಬರ್ದ್ಬಿಟ್ಟು ಬನ್ನಿ ಕೇಳೋದ ಎಕ್ಸಾಮ್ ಹೆಂಗ್ ಬರ್ದ ಎಕ್ಸಾಮು? ಔಟ್ ಆಫ್ ಔಟಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸರಿ ಗೈಸ್, ಬನ್ನಿ ಹೋಗದ. ಬರೀ ಸಮ್ಮ ಗೈಸ್, ಬನ್ನಿ ಎಲ್ಲ ಹೋಗದ ಈಗ. ಗೈಸ್ ಈಗ ಮನೆಗೆ ಹೋಗ್ತಾ ಇದ್ವಿ. ನನ್ನ ಮೆನಾಮ್ಗೆ ತೇಜಸ್ ಕೊಟ್ಟಿದ್ದೀರಿ ಗೈಸ್. ಎಲ್ಲ ಎಕ್ಸಾಮ್ ಎಲ್ಲ ಮುಗೀತು. ಮೋದ್ರಿ ಅವ್ರೆ ಹೇಮಂತ್ ಅವರೆಲ್ಲ ಹೆಂಗ್ ಬರ್ದ್ರೆ ಎಕ್ಸಾಮು? ದೀಕ್ಷಿತ್ ಹೆಂಗ್ ಬರ್ದೆ ಎಕ್ಸಾಮು? ಪ್ರೀತಮ್ ಹೆಂಗ್ ಬರ್ದೆ ಎಕ್ಸಾಮು? ಪವನ್ ಹೆಂಗ್ ಬರ್ದೆ? ಪೆನ್ನಲ್ಲಿ ಫುಲ್ ಬರ್ದಿಟ್ಬಿಟ್ಟೆ. ಬುಲೆಟ್ ತರಿಸಿ ಹೋಗಿ ಅಲ್ಲಿ ಹಾಕೋ ಮೀಮ್ ಹಾಕಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.